ಕನ್ನಡ ಉಳಿಸುವಂತ, ಕನ್ನಡ ಬೆಳೆಸುವಂತ, ಕನ್ನಡ ಉತ್ಪಾದಿಸುವಂತ ಸರ್ಕಾರಿ ಶಾಲೆಗಳನ್ನ ರಕ್ಷಣೆ ಮಾಡಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ. ನಮಸ್ಕಾರ ಬಂಧುಗಳೇ, ನಿಮಗೆಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಹೌದು, ನಾನು ಇವಾಗ ತೋರ್ತಾ ಇರೋದು ನಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ನಾವು ಇದೇ ಒಂದು ಧ್ವಜಸ್ತಂಭದಲ್ಲಿ ನಾವು ನಮ್ಮ ಭಾರತ ಧ್ವಜವನ್ನು ಧ್ವಜಾರೋಹಣ ಮಾಡ್ತಿದ್ದೋ. ನೋಡಿ ಇವಾಗ ಹೆಂಗಾಗಿದೆ, ಹಾಳು ಬಿದ್ದೋಗಿದೆ, ಹಾಳು ಕೊಂಪೆ ಆಗಿದೆ. ಹೌದು, ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗೆ, ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತುಂಬಾ ಇತಿಹಾಸ ಇದೆ. ಇದು ಸ್ವತಂತ್ರ ಪೂರ್ವದ್ದು, ಅಂದ್ರೆ 1946ರಲ್ಲಿ ಇದರ ಸ್ಥಾಪನೆ ಆಗುತ್ತೆ. ನೋಡಿ ಎಷ್ಟು ವರ್ಷ ಆಗಿದೆ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿ, ಯಾಕಂದ್ರೆ ಇವಾಗ ಸರಾಸರಿ ಪ್ರತಿ ಊರಲ್ಲೂ, ಅಂದ್ರೆ ನಮ್ಮೂರಲ್ಲೂ ಒಂದು 50 ಜನ ಮಕ್ಕಳು ಖಾಸಗಿ ಶಾಲೆಗೆ ಹೋಗ್ತಾರೆ. 50 ಜನ ಮಕ್ಕಳಿಗೆ ಇಂಟು 50,000 ರೂಪಾಯಿ ಒಂದು ವರ್ಷಕ್ಕೆ, ಅಂದ್ರೆ 25 ಲಕ್ಷ ನಮ್ಮ ಊರಿನವರೇ ಖಾಸಗಿ ಶಾಲೆಗೆ ನಾವು ದುಡ್ಡು ಕೊಡ್ತೀವಿ. ಬಟ್ ಸರ್ಕಾರಕ್ಕೆ ನಾವು ಕಟ್ಟೋ ಟ್ಯಾಕ್ಸ್ ಎಲ್ಲ ಎಲ್ಲಿ ಹೋಗ್ತಿದೆ? ಸರ್ಕಾರಿ ಶಾಲೆ ಬರೀ ಶಾಲೆಗಳಲ್ಲ, ಇಲ್ಲಿ ಸಂಸ್ಕಾರ ಮತ್ತೆ ಶಿಕ್ಷಣವನ್ನು ಕಲಿಸುವಂತ ಒಂದು ಮಹತ್ತರವಾದ ಶಾಲೆ. ಕನ್ನಡಗಳನ್ನ ಉತ್ಪಾದನೆ ಮಾಡುವಂತ ಯಾವ್ದಾರ ಕಾರ್ಖಾನೆ ಇದ್ರೆ ಅದು ಕನ್ನಡ ಶಾಲೆ. ಯಾಕಂದ್ರೆ ಕನ್ನಡ ಉತ್ಪಾದಿಸುವಂತ ಒಂದು ಕಾರ್ಖಾನೆ ಅಂತ ಇದ್ರೆ ಅದನ್ನ ನಾವು ಕನ್ನಡ ಶಾಲೆ ಅಂತ ಹೇಳ್ಬೋದು ಬಂಧುಗಳೇ. ಹೌದು, ಇವತ್ತು ಎಲ್ರಿಗೂ ಖಾಸಗಿ ಶಾಲೆ ವ್ಯಾಮೋಹ ಆಗ್ತಿದೆ. ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಸುಮಾರು 70,000ದಷ್ಟು ಅಂದಾಜುತ ಶಾಲೆಗಳಿವೆ. ಅದರಲ್ಲಿ 40,000 ಸರ್ಕಾರಿ ಆದರೆ 20,000 ಅಂದರೆ 19ರಿಂದ 18,000 ಖಾಸಗಿ ಶಾಲೆಗಳ ವ್ಯಾಮೋಹ ಜಾಸ್ತಿ ಆಗಿದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 2,500 ಅಷ್ಟು ಶಾಲೆಗಳಿದೆ. ಅದರಲ್ಲಿ 400ರಿಂದ 450 ಖಾಸಗಿ ಶಾಲೆಗಳಿದೆ. ಮತ್ತೆ ನೋಡಿದ ಸರ್ಕಾರಿ ಶಾಲೆಗಳ ಗತಿ ಏನು? ಈ ತರ ಮುಚ್ಚೋಗ್ತಿದೆ. ಅಂದ್ರೆ ಇವಾಗ ಒಂದು ಎಕ್ಸಾಂಪಲ್, ನಮ್ಮೂರಲ್ಲಿ 50 ಜನ ಮಕ್ಕಳನ್ನ ಖಾಸಗಿ ಶಾಲೆ ಕಳಿಸ್ತಾರೆ. ಅಂದ್ರೆ ಪರ್ ಹೆಡ್ ಒಬ್ಬರಿಗೆ 50,000 ಅಂದ್ರೆ ಒಂದು ವರ್ಷಕ್ಕೆ 25 ಲಕ್ಷ. 25 ಲಕ್ಷನ ನಮ್ಮೂರಿಂದ ನಾವು ಪೇ ಮಾಡ್ತೀವಿ ಖಾಸಗಿ ಶಾಲೆಗೆ. ನಾವು ಕಟ್ಟೋ ಟ್ಯಾಕ್ಸ್ ಅಮೌಂಟು ಎಲ್ಲಿದೆ? ಸರ್ಕಾರಿ ಶಾಲೆ ನೋಡಿ ಹೆಂಗಿದೆ, ಹಾಳು ಗೊಂಪೆ ಆಗಿದೆ. ದಯಮಾಡಿ ಬಂಧುಗಳೇ,